ಸಾಮಾಜಿಕ ಹೋರಾಟಗಾರ ಬಸವರಾಜ ಕುರುಬರವರನ್ನ ಕೊಲೆ ಮಾಡಲು ಸಂಚು ರೂಪಿಸಿದ ಆರೋಪಿಗಳನ್ನು ಗುರುತಿಸಿ ಶಿಕ್ಷಿಸುವಂತೆ ಅವರ ಅಭಿಮಾನಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಅರ್ಪಿಸಿದರು. ಇನ್ನು ಈ ಪ್ರತಿಭಟನೆ ನೇತೃತ್ವವನ್ನು ವಹಿಸಿದ ಮುಖಂಡರುಗಳು ಮಾತನಾಡಿ, ಸಮಾಜದಲ್ಲಿನ ಅನ್ಯಾಯ ಅಕ್ರಮಗಳ ವಿರುದ್ಧ ಹೋರಾಡುತ್ತಿರುವ ಕ್ರಿಯಾಶೀಲ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ ಕುರುಬರವರನ್ನ ಕೊಲೆ ಮಾಡಲು ಸಂಚು ನಡೆದಿದೆ ಎನ್ನುವ ವಿಷಯ ತಿಳಿದು ಜನಜಾಗೃತಿ ಸಂಘದ ಸರ್ವ ಸದಸ್ಯರಿಗೆ ಆಶ್ಚರ್ಯ ಮತ್ತು ಆಘಾತವಾಯಿತು. ಸಂಘದ ಸದಸ್ಯರು ಇಲ್ಲಿಯವರೆಗೆ ಬಸವರಾಜ ಕುರುಬರವರ ಮುಂದಾಳತ್ವದಲ್ಲಿ ಸತ್ಯ ಮತ್ತು ನ್ಯಾಯದ ಪರವಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಪೊಲೀಸ್ ಹಕ್ಕುಗಳು, ಜಲಮಂಡಳಿ ನೌಕರರಿಗೆ ನೌಕರಿ ಕೊಡಿಸುವುದು, ಪೆಪ್ಸಿ ಕಂಪನಿಯವರು ಅತಿ ಕಡಿಮೆ ಬೆಲೆಗೆ ಮಲಪ್ರಭಾ ಶುದ್ಧೀಕರಿಸಿದ ಕುಡಿಯುವ ನೀರಿನ ಹಂಚಿಕೆ, ಯುವಕರಿಗೆ ನೌಕರಿ ಕೊಡಿಸುವುದಾಗಿ ವಂಚಿಸಿದ ಪ್ರಕರಣ ಸೇರಿದಂತೆ ಹಲವಾರು ಹೋರಾಟಗಳನ್ನು ಮಾಡಿದ್ದು, ಅವುಗಳಲ್ಲಿ ಭಾಗಶಃ ಸಂಬಂಧಿಸಿದವರಿಗೆ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದೇವೆ. ವಿಶೇಷವಾಗಿ ಕೆಐಡಿಬಿ 2 ಭಾರಿ ಹಣ ಸಂದಾಯ ಮಾಡಿರುವ ಪ್ರಕರಣ ಹಾಗೂ 2016ರಿಂದ ಇಲ್ಲಿಯವರೆಗೆ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡರ ಕೊಲೆ ಪ್ರಕರಣವನ್ನು ಸಿಬಿಐ ವಿಚಾರಣೆಗೆ ಕೊಡಿಸಿ ಯೋಗೇಶ್ ಗೌಡರ ಕುಟುಂಬದ ಪರವಾಗಿ ನಿಂತು ಹೋರಾಟ ಮಾಡುತ್ತಿರುವುದು ಇಡೀ ರಾಜ್ಯದ ಜನತೆಗೆ ತಿಳಿದಿರುವ ವಿಷಯ. ಕೆಐಡಿಬಿ ಪ್ರಕರಣದಲ್ಲಿ ಭಾಗಿಯಾದ ಕೆಲವರನ್ನ ಜನಪರ ಹೋರಾಟದಲ್ಲಿರುವ ಬಸವರಾಜ ಕುರುಬರ ವಿರುದ್ಧ ಎತ್ತಿಕಟ್ಟಿ ಅವರ ಕೊಲೆಗೆ ಸಂಚು ರೂಪಿಸಿದ್ದಾರೆ ಎನ್ನುವ ಮಾಹಿತಿ ಇದೆ. ಅದರಿಂದ ಇಂಥ ಕುತಂತ್ರದಲ್ಲಿರುವ ಸಂಚುಕೋರರನ್ನು ಗುರುತಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕಿದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಹಾಗೂ ಸಂಬಂಧಿಸಿದವರಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇನ್ನು ಈ ಪ್ರತಿಭಟನೆಯಲ್ಲಿ ಗುರುನಾಥ್ ಗೌಡ, ಗೌಡರ್ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಶೆಟ್ಟಿ, ಸಲೀಂ ಶೇಖ್, ನಾಗರಾಜ್ ಜಲವಾದಿ, ಭೀಮ್ಶಿ, ಪ್ರಕಾಶ್ ರಾಥೋಡ್, ಮಲ್ಲೇಶ್ ಅಂಬಿಗೇರ್, ನವೀನ್ ಪ್ಯಾಟಿ, ಕುಮಾರ್ ಅಕ್ಸಿಮನಿ ಮತ್ತು ಮಹಿಳೆಯರು ಸೇರಿದಂತೆ ಬಸವರಾಜ್ ಹೆಬ್ಬಳ್ಳಿ, ನಾಗರಾಜ್ ಕೋನಪ್ಪನವರ್, ಭೀಮಣ್ಣ ಭಂಡಾರಿ, ಮಂಜು ಶಿವಳ್ಳಿ ಅನೇಕರು ಭಾಗವಹಿಸಿದ್ದರು. ಅದು ಇದು ಅಂತ ಯಾವ್ದನ್ನು ಅವರ ಭಾವನೆಗಳ ಹಂತೆಗಿಟ್ಕೊಂಡ ಈ ಹೋರಾಟಗಾರಕ್ಕೆ ಕೈ ಹಾಕಿಲ್ಲ. ಆಮೇಲೆ ಯಾವ ವಿದ್ಯಾವೇತನ ಬಂದಾದ್ರೆ ಚಲಾವಣೆ ಮಾಡ್ತಾರೆ. ಆಮೇಲೆ ವೃದ್ಧಾಪ್ಯ ಪಗಾರಗಳಾದ್ರೆ ಅವನು ಚಲಾವಣೆ ಮಾಡ್ತಾರೆ. ಅವು ಯಾವ ಕಾಲೇಜ್ಗಳು ಅವು ಇವು ಏನಾರು ತೊಂದರೆ ಬಂದ್ರೆ ಅವ್ನು ನಿಭಾಯಿಸ್ತಾರೆ. ಆಮೇಲೆ ತೊಂದರೆ ಎಲ್ಲ ಸರಿ ಮಾಡ್ತಾರೆ. ಅದಕ್ಕೆ ಅಣ್ಣಾರು ಚಲೋ ಅದಾರ. ಅವ್ರಿಗೆ ಯಾರೋ ಬೆದರಿಕೆ ಹಾಕ್ಯಾರಂತ. ಆ ನಂತರ ಅವ್ರಿಗೆ ಬೆದರಿಕೆ ಹಾಕ್ಬೇಕಾಗ್ಯಾರ. ಏನು ಕಾರಣ? ಇಂಥವ್ರು ಮುಗಿಸಿರ ಇಲ್ಲೇ ರಾವಣ ರಾಜ ಉದ್ಭವ ಮಾಡಾಕತ್ತಾರು. ಇದನ್ನ ರಾಮರಾಜ ಮಾಡಿ ಕಾಪಾಡ್ಬೇಕಾರೆ ಇಂಥವ್ಕು ನಾವು ಬೆಣ್ಣ ಹತ್ತೀವಿ ಅಂದ್ರೆ ಇವ್ರು ರಾಮರಾಜ ಮಾಡ್ತಾರು. ಅದಕ್ಕೆ ಇದು ಎಷ್ಟು ಆಗಲಿ ನಮ್ಗೆ ಇಷ್ಟ ತಿಳಿತೈತಿ. ನಾವು ಇಷ್ಟು ಮಾಡಿ ಮತ್ತೆ ನಮ್ಮ ಭಾಷಣಕ್ಕೆ ಹೋರಾಟ ಮಾಡಿಲ್ಲ. ಅವ್ರು ವೈಯಕ್ತಿಕ ಹೋರಾಟ ಮಾಡೋಂಥ ಅವಶ್ಯಕತೆನೂ ಇಲ್ಲ. ಯಾರಿಗೆ ಅಂದಂತ ಗಣಮಗನೇ ಅಲ್ಲ, ಉಳಿಯಲ್ಲ. ಬಡ ಮಾಡ್ತೀರಿ, ಅದು ಮಾಡ್ತೀವಿ, ಬೇಕಾದ್ ಮಾಡ್ರಿ. ಯಾವನ ಏನು ಮಾಡಿಕಾಗಲ್ಲ, ಯಾವನ ಇವತ್ತು ಕಿಡಿಯಕ್ಕಾಗಿಲ್ಲ. ಅವ್ರದ್ದು ಬಸಣ್ಣ ಅದು ಯಾವ ತಂದಂಗಿಲ್ಲ ಅಂತ ಪ್ರಶ್ನೆ ಇಲ್ಲ. ಅದ್ರ ಜೊತೆಗೆ ನಾವೆಲ್ಲ ಶಕ್ತಿ ಅದ. ಈ ತಾಯಂದ್ರ ಶಕ್ತಿ ಅದ, ಈ ತಂದೆಂದ್ರ ಆಶೀರ್ವಾದ ಅದ, ಅಕ್ಕ ತಂಗಿಯರ ಆಶೀರ್ವಾದ ಅದ. ಯಾವುದೇ ರೀತಿ ಅವ್ರು ದುಡ್ಡು ಗಳಿಸಿಲ್ಲ. ಇವತ್ತಿಗೂ ಅವೆಪ್ಪ ಬಾಡಿಗೆ ಮನೆಗೆ ಅದನ 10,000 ರೂಪಾಯಿ ಬಾಡಿಗೆ ಮನೆಗೆ ಅದನ್ನ ದುಡ್ಡು ಮಾಡಂಗಿರ್ತಂದ್ರೆ ಹೋರಾಟ ಮಾಡೋಕ್ಕಾಗಲ್ಲ. ದುಡ್ಡು ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಅನ್ಯಾಯ ಉಳಿದಿಸ್ಬೇಕಾದ್ರೆ ನಾವು ದುಡ್ಡು ಕೊಟ್ಟರೆ ನಾವು ಹೋರಾಟ ಸುಮ್ಮನೆ ಕೊಡ್ಬೇಕು. ಹಂಗಾಗಿ ಅವ್ರು ದುಡ್ಡು ಮಾಡಿಲ್ಲ, ಜನನ ಮಾಡ್ಯಾರ. ಅವರು ನಿಮ್ಮಂತ ತಾಯಂದ್ರೆ ಆಶೀರ್ವಾದ ಕೊಡ್ಕೊಂಡಾರ, ನಮ್ಮೆಲ್ಲ ಸ್ನೇಹಿತರು ಇಟ್ಕೊಂಡಾರ. ಅಂಥವ್ರಿಗೆ ಅನ್ಯಾಯ ಆಗಬಾರ್ದು. ನನಗೆ ಒಂದು ನೋವು ಏನಿದೆ ಅಂತಂದ್ರೆ, ಇವತ್ತಿಗೆ ಅವ್ರು ಹೋರಾಟ ಮಾಡಿದ್ದು ಯೋಗೇಶ್ ಗೌಡ್ರ ಕೊಲೆ ಪ್ರಕರಣ. ಮೊದಲೇದಾಗಿ ಜನತಾ ಹುಟ್ಟಾಕಿದ್ದು ಯೋಗೇಶ್ ಗೌಡ್ರ ಕೊಲೆ ಪ್ರಕರಣ. ಮುಚ್ಚಾಕಿದಂಥ ಕೇಸನ್ನು ಇವತ್ತು ಸಿಬಿಐ ಕೊಟ್ಟು ಯಾರ್ಯಾರು ಏನೇನು ತಪ್ಪು ಮಾಡ್ರಿ ಎಲ್ಲ ಕೋರ್ಟ್ನಾಗ ಅದ. ಯಾರ್ಯಾರು ಏನೇನು ಶಿಕ್ಷೆ ಆಗ್ಬೇಕು ಆಗುತ್ತೆ ಅದು ಮಾಡಿಸ್ತಾರೆ ಬಸಣ್ಣವರು. ಹಾಗೆ ಡೌಟ್ ಇಲ್ಲ. ಅದಾದ ನಂತರ ಬಹುಕೋಟಿ ಹಗರಣ 100-120 ಕೋಟಿ ರೂಪಾಯಿ ಕೇಳಿವೆ ಹಗರಣ ಆಯ್ತು. ಅಂದ್ರೆ ಇಂಡಸ್ಟ್ರಿ ನಿಮ್ಮಂತ ಜಾಗಗಳು ಸರ್ಕಾರಕ್ಕೆ ಮಾರಿ ಆ ಒಂದೇ ಜಾಗಕ್ಕೆ ಡಬಲ್ ದುಡ್ಡು ಅಂತ ಕೆಲಸ ಕಳ್ರು ಮಾಡಿದ್ರು. ಡಕಾಯಿತರೆಲ್ಲ ಕೂಡ ಅಧಿಕಾರಿಗಳೆಲ್ಲ ಸೇರಿ ನಾನು ಲೂಟಿ ಮಾಡೋದ್ರೆ ತಡೆಗಟ್ಟಿದ್ರು. ಅದು 100 ಕೋಟಿ ರೂಪಾಯಿ ಸರ್ಕಾರಕ್ಕೆ ಅನ್ಯಾಯ ಮಾಡ್ರಂತೆ ಅಂತ ಹೇಳಿದ್ರು ಬಸವರಾಜ ಕುರುಬರ್ ಅವರು. ಯಾವ ನನ್ನ ಮಗನ ಗಂಡಸಿದ್ದಾರೋ ತಲೆ ಎತ್ತಿಗೆ ಸಂಪರ್ಕ ಶಿಕ್ಷೆ ಕೊಡೋ ಕೆಲಸ ಮಾಡಕತ್ತಾರೆ. ಅದು ಕೂಡ ಈಗ ಕೋರ್ಟ್ ಕಟ್ಗಡೆತ್ತಿ ಯಾರಿಗೆ ಶಿಕ್ಷೆ ಆಗ್ಬೇಕು ಆಗುತ್ತೆ. ಅದಾದ ನಂತರ ಮಲಗಡ್ಡೆಗೆ 40 ಎಕರೆ ಭೂಮಿ ಜಂಗಲ್ ಕಟಾವು ಮಾಡಿದ್ರು. ನಮ್ಮ ಆಸ್ತಿ ಅಂತ ಹೇಳಿ ಯಾವುದೇ ಪರ್ಮಿಷನ್ 40 ಎಕರೆ ಭೂಮಿನ ಮರಗಳು ಕರೆದಾಕಿದ್ರು. ನಮಗೇನ ಆಗಂಗಿಲ್ಲ, ಯಾಕೆ ಮಾಡ್ರಿ ಅಂತ ಅನ್ಬೋದು.
ಮಳೆ ಆಗ್ತಂದ್ರೆ ಅದು ಕಾರಣನೇ ಮರಗಳು. ನಮ್ಮ ರಾಯಚೂರು ಭಾಗದ ಯಾದಗಿರಿ ಭಾಗದ ಬರ್ರಿ ನಮಗೆ ಮಳೆ ಬರೋದೇ 1 ತಿಂಗಳಿಲ್ಲ 15 ದಿವಸ ಲಾಸ್ಟ್. ಹಬ್ಬ ಬಂದು ಹಿಂದಾರು ಒಂದು 10 ದಿನ ಬರ್ಬೋದು. ಧಾರವಾಡಕ್ಕೆ ಸಂಪ ಐತಿ ಚೆಲ್ಲ ಮಳೆ ಬೆಳೆ ಆಗುತ್ತೆ ಅಂತ ಗಿಡನೇ ಕಾರಣ ಅಂತ ಆ ಗಿಡ ಕಾರಣದ ವಿರುದ್ಧ ಹೋರಾಟ ಮಾಡಿದ್ರು. ಅದು ಕೂಡ ಕೇಸ್ ನಡೆಯಕತ್ತಿಲ್ಲ. ನಿಮ್ಮ ಜಲಮಂಡಳಿ ನಿಮ್ಮ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿದ್ರು ಯಾರು ಜಲಮಂಡಳಿ ಕೆಲಸ ಮಾಡ್ತಾರೆ ಅವ್ರನ್ನೂ ಅವ್ರ ತಿಂಗಳು ಅವ್ರ ಸಲ 1 ತಿಂಗಳು ಉಪವಾಸ ಸತ್ಯಾಗ್ರಹ ಮಾಡಿದ್ರು ಕಾರ್ಪೊರೇಷನಲ್ಲಿ. ಅದು ಕೂಡ ನ್ಯಾಯ ಸಿಕ್ತು. 250 ಮಂದಿ ಇವತ್ತು LIC ಕಂಪನಿ ವತಿಯಿಂದ ಜಲಮಂಡಲ ಕೆಲಸ ಮಾಡಕತ್ತಾರೆ. ಯಾರು ಮನೆ ಬಿಟ್ಟಿಲ್ಲ ಅಂತ ದುಡ್ಡು ಕೊಡುವಂತ ಸರ್ಕಾರ ಸ್ಟೂಡೆಂಟ್ ಸಮಸ್ಯೆ ಬಂದ್ರು ಮತ್ತೆ ನಾಳೆ ಬರ್ತೇವೆ ಮೇಡಮ್. ಅಂದ್ರೆ ಎಲ್ಲ ಅವರು ಬೆನ್ನಿಗೆ ನಿಂತಾರೆ. ಹಿಂಗಾಗಿ ಎಲ್ಲರೂ ಜನಜಾಗೃತಿ ಸಂಘ ಧಾರವಾಡ ಈ ಮೂಲಕ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಮನವಿ ಮಾಡಿದ್ರು. ಜಿಲ್ಲಾಧಿಕಾರಿ ಮುಖಾಂತರ ವಿಷಯ ಶ್ರೀ ಬಸವರಾಜಪುರ ಅವರ ಕೊಲೆಯ ಸಂಚಿನಲ್ಲಿ ಭಾಗಿಯಾಗಿರುವ ಗುರುತಿಸಿ ಶಿಕ್ಷಿಸುವ ಕುರಿತು ಮಾನ್ಯರ ಇಮೇಲ್ ಕಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಾವು ತಮ್ಮಲ್ಲಿ ಹೇಳಿಕೊಳ್ಳುವುದೆಂದರೆ ನಗರದಲ್ಲಿ ಕ್ರಿಯಾಶೀಲವಾಗಿ ಸಂಘಟನೆ ಆಗಿರುವ ಜನಜಾಗೃತಿ ಸಂಘದ ಅಧ್ಯಕ್ಷರಾದ ಶ್ರೀ ಬಸವರಾಜಪುರ ಅವರ ಕೊಲೆಗೆ ಸಂಚು ನಡೆದಿದೆ ಎನ್ನುವ ವಿಷಯ ತಿಳಿದು ಜನಜಾಗೃತಿ ಸಂಘದ ಸರ್ವ ಸದಸ್ಯರಿಗೆ ಆಶ್ಚರ್ಯ ಮತ್ತು ಆಘಾತವಾಯಿತು. ಜನಜಾಗೃತಿ ಸಂಘದ ಸದಸ್ಯರು ಮತ್ತು ಬಸವರಾಜಪುರ ಅವರ ಮುಂದಾಳತ್ವದಲ್ಲಿ ಸತ್ಯ ಮತ್ತು ನ್ಯಾಯದ ಪರವಾಗಿ ಇತಿಮಿತಿಗಳನ್ನು ಹೋರಾಟ ಮಾಡುತ್ತಿದ್ದು ಬಂದಿದ್ದೇವೆ. ಪೊಲೀಸ್ ಜಲಮಂಡಳಿ ನಾಗರಿಕ ನೌಕರರಿಗೆ ಶುದ್ಧೀಕರಿಸಿದ ಕುಡಿಯುವ ನೀರಿನ ಹಂಚಿಕೆ, ಯುವಕರಿಗೆ ನೌಕರಿ ಕೊಡಿಸುವುದಾಗಿ ವಂಚಿತ ಪ್ರಕರಣ ಸೇರಿದಂತೆ ಹಲವಾರು ಹೋರಾಟಗಳನ್ನು ಮಾಡಿದ್ದು ಅವುಗಳಲ್ಲಿ ಭಾಗಶಃ ಹೋರಾಟಗಳಲ್ಲಿ ಜನರಿಗೆ ನ್ಯಾಯ ಕೊಡಿಸುವಲ್ಲಿ ತಾವು ಅಳಿಲು ಸೇವೆಯನ್ನು ಮಾಡಿರುತ್ತೇವೆ. ವಿಷಯವಾಗಿ KRDB 2 ಬಾರಿ ಹಣ ಸಂದಾಯ ಮಾಡಿರುವ ಪ್ರಕರಣಗಳು ಹಾಗೂ 2016ರಲ್ಲಿ ಇಲ್ಲಿವರೆಗೂ ಜಿಲ್ಲಾ ಪಂಚಾಯತ್ ಮತ್ತು ಸದಸ್ಯರು ಯೋಗೇಶ್ಗೌಡರ ಕೊಲೆ ಪ್ರಕರಣ CBI ವಿಚಾರಣೆಗೆ ಕೊಡಿಸಿ ಯೋಗೇಶ್ಗೌಡರ ಕುಟುಂಬದ ಪರವಾಗಿ ನಿಂತು ಹೋರಾಟ ಮಾಡುತ್ತಿರುವುದು ಇಡೀ ರಾಜ್ಯದ ಜನತೆಗೆ ತಿಳಿದ ವಿಷಯ. KRDB ಪ್ರಕರಣದಲ್ಲಿ ಭಾಗಿಯಾದ ಕೆಲವರನ್ನು ಶ್ರೀ ಬಸವರಾಜಪುರ ಅವರ ವಿರುದ್ಧ ಎತ್ತಿಕಟ್ಟಿ ಕೊಲೆಗೆ ಸಂಚು ರೂಪಿಸಲಾಗಿದೆ ಎನ್ನುವುದು ಮಾಹಿತಿ ಇದೆ. ವಾರ್ತೆಯಿಂದ ಮಾಹಿತಿ ಇದ್ದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರಿಂದ 15/7/2025ರಂದು ವಿವರ ಜಿಲ್ಲಾಧಿಕಾರಿಗಳನ್ನು ಕರ್ನಾಟಕ ಸರ್ಕಾರ ಬೆಂಗಳೂರು